ಎಲ್ಲ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಹೌ ಮಶ್ರೂಮ್ಸ್ ಫಸ್ಟ್ ಗ್ರೀವ್, ಈ ಒಂದು ಶಾರ್ಟ್ ಸ್ಟೋರಿಯನ್ನು ಕನ್ನಡದಲ್ಲಿ ನೋಡೋಣ. ಹೌ ಮಶ್ರೂಮ್ಸ್ ಫಸ್ಟ್ ಗ್ರೀವ್ ಇದೊಂದು ಆಫ್ರಿಕನ್ ಫೋಕ್ ಟೇಲ್, ಒಂದು ಜನಪದ ಕತೆ. ಈ ಜನಪದ ಕಥೆಯನ್ನು ವಿಲಿಯಂ ಎಚ್ ಬೇಕರ್ ರವರ ಸಂಗ್ರಹಣೆಯಿಂದ ಈ ಒಂದು ಕಥೆಯನ್ನು ಪಡೆಯಲಾಗಿದೆ. ಇಲ್ಲಿ ಹೌ ಮಶ್ರೂಮ್ಸ್ ಫಸ್ಟ್ ಗ್ರೀವ್, ಅಣಬೆಗಳು ಹೇಗೆ ಮೊದಲು ಬೆಳೆಯಿತು ಅಂತಕ್ಕಂತಹ ಒಂದು ಕತೆ ಇಲ್ಲಿದೆ. ಇದು ಬಹಳ ವರ್ಷಗಳ ಹಿಂದೆ ಆಫ್ರಿಕಾದ ಒಂದು ಪಟ್ಟಣದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿರ್ತಾರೆ. ಅವರಿಬ್ಬರಿಗೆ ಬಹಳ ಕೆಟ್ಟ ಅಭ್ಯಾಸಗಳಿರುತ್ತೆ. ಆ ಕೆಟ್ಟ ಅಭ್ಯಾಸಗಳಿಂದಾಗಿ ಅವರು ಏನು ಮಾಡ್ತಾರೆ, ದಿನದಿಂದ ದಿನಕ್ಕೆ ಹೆಚ್ಚು ಸಾಲಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಅಭ್ಯಾಸಗಳ ಒಂದು ಕುಡಿತ, ಎಲ್ಲ ಜೂಜಾಟ, ಎಲ್ಲ ಅಭ್ಯಾಸಗಳಿರುತ್ತೆ. ಅವರು ದಿನದಿಂದ ದಿನಕ್ಕೆ ಹೆಚ್ಚು ಸಾಲಗಳನ್ನು ಮಾಡ್ಕೋತಾರೆ. ಸಾಲಗಳು ಮಾಡಿದಂತೆ ಅವರಿಗೆ ಸಾಲಗಾರರ ಕಾಟ ಹೆಚ್ಚಾಗತ್ತೆ. ಈ ಸಾಲಗಾರರ ಕಾಟದಿಂದ ತಪ್ಪಿಸ್ಕೊಳ್ಳೋಕ್ಕೆ ಆ ಅಣ್ಣ ತಮ್ಮಂದಿರಿಬ್ಬರು ಸಹೋದರರು ಏನು ಮಾಡ್ತಾರೆ, ಕಾಡಿಗೆ ಓಡೋಗ್ತಾರೆ. ಕಾಡಲ್ಲಿ ಅವರು ಏನು ಮಾಡ್ತಾರೆ ಅಂದಾಗ ಆ ಕಾಡಿನಲ್ಲಿ ದರೋಡೆಕೋರರಾಗ್ತಾರೆ. ಆ ಕಾಡಿನಲ್ಲಿ ಬರ್ತಕ್ಕಂಥ ಜನರ ಬಳಿ ಇವರು ದರೋಡೆ ಮಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಅವರು ಸಹ ಅಲ್ಲಿ ಆ ದರೋಡೆಗಳನ್ನು ಮಾಡ್ತಾ, ಜನರಿಂದ ಕಳ್ಳತನಗಳನ್ನು ಮಾಡ್ತಾ ಕಾಡಿನಲ್ಲಿರ್ತಾರೆ. ಆದರೆ ಅವರಿಗೆ ಸಂತೋಷ ಅನ್ನೋದು ಸಿಗೋದಿಲ್ಲ. ನಾವು ತಪ್ಪುಗಳನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಅವರಿಗೆ ಮನಸ್ಸಿಗೆ ಬರುತ್ತೆ. ಆದ್ದರಿಂದ ಆ ದುಷ್ಕೃತ್ಯಗಳಿಂದ ಅವರ ಮನಸ್ಸು ತುಂಬ ತಳಮಳಗೊಳ್ಳುತ್ತೆ. ಮತ್ತು ನಾವು ಕೆಟ್ಟದ್ದು ಮಾಡ್ತಾ ಇರೋದು ಅನ್ನೋದು ಅವರಿಗೆ ಅರಿವಾಗುತ್ತೆ. ಅನಂತರ ಏನು ಮಾಡ್ತಾರೆ, ಅವರು ಮನೆಗೆ ಹಿಂತಿರುಗಿ ಬರ್ತಾರೆ. ಆ ಮನೆ ಬಳಿ ಒಂದು ದೊಡ್ಡ ಜಮೀನನ್ನು ಮಾಡಿ ಅಲ್ಲಿ ಕೃಷಿ ವ್ಯವಸಾಯವನ್ನು ಮಾಡಿ ಏನಾದರೂ ಮಾಡಿ ನಮ್ಮ ಸಾಲಗಳನ್ನು ತೀರಿಸಿ ನಂತರ ನಾವಿಲ್ಲಿ ಚೆನ್ನಾಗಿ ಬಾಳಬೇಕು ಅಂತ ಹೇಳಿ ಇಬ್ಬರು ನಿರ್ಧರಿಸ್ತಾರೆ. ಅದರಂತೆ ಅವರಿಬ್ಬರು ಏನು ಮಾಡ್ತಾರೆ, ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಒಂದು ಜಮೀನಿನಲ್ಲಿ ಜೋಳವನ್ನು ಬೆಳೆಯೋದಕ್ಕೆ ಆ ಜಮೀನನ್ನು ಸಿದ್ಧಪಡಿಸ್ತಾರೆ. ಉತ್ತು ಎಲ್ಲ ಮಾಡಿ ಆ ಮಣ್ಣನ್ನು ಫಲವತ್ತಾಗಿರೋದ್ರಿಂದ ನಾವು ಇಲ್ಲಿ ಜೋಳವನ್ನು ಬೆಳೆದರೆ ನಮಗೆ ತುಂಬ ಹಣ ಬರುತ್ತೆ. ಆದ್ದರಿಂದ ನಾವು ಇಲ್ಲೆಲ್ಲ ಸಾಲಗಳನ್ನು ತೀರಿಸಿ ಸುಖವಾಗಿರಬಹುದು ಅಂತ ಹೇಳಿ ಆ ತೋಟದಲ್ಲಿ ಏನು ಮಾಡ್ತಾರೆ, ಜೋಳಗಳನ್ನು ಹಾಕೋದಕ್ಕೆ ಜೋಳದ ಬೀಜಗಳನ್ನು ನೆಟ್ಟಿರ್ತಾರೆ. ಅವರ ದುರದೃಷ್ಟ ಏನಪ್ಪ ಅಂದರೆ, ಆ ಹೊಲದ ಪಕ್ಕದಲ್ಲಿ ಒಂದು ಕಾಡಿಂದ ಒಂದು ಕಾಡು ಕೋಳಿ ಏನು ಮಾಡ್ತಾ ಇರುತ್ತೆ, ಪ್ರತಿದಿನ ಆ ಒಂದು ತೋಟಕ್ಕೆ ಬಂದು ಆ ಜೋಳಗಳನ್ನೆಲ್ಲ ಹೆಕ್ಕಿ ತಿಂದಾಕಿರುತ್ತೆ. ಮಾರನೇ ದಿನ ಈ ಸಹೋದರರು ಆ ಒಂದು ತೋಟಕ್ಕೆ ಬಂದು ನೋಡ್ತಾರೆ, ಬೀಜಗಳೆಲ್ಲ ಕೆರೆದು ತಿಂದಾಕಿರುತ್ತೆ. ಅದನ್ನು ನೋಡಿದಂಥ ಇಬ್ಬರು ಸಹೋದರರಿಗೆ ನಾವು ಮಾಡಿದಂಥ ಇಷ್ಟು ಎಲ್ಲ ಕೆಲಸ, ಶ್ರಮ ಎಲ್ಲ ಹಾಳಾಯ್ತಲ್ಲ ಅಂತೇಳಿ ತುಂಬ ದುಃಖಿತರಾಗ್ತಾರೆ. ಈ ಕೆಲಸ ಮಾಡ್ತಾ ಇರೋದು ಯಾರು, ಅವರನ್ನು ಹಿಡಿಬೇಕು ಅಂಥೇಳಿ ಏನು ಮಾಡ್ತಾರೆ, ಆ ಬಲೆಯನ್ನು ಬೀಸ್ತಾರೆ. ನಂತರ ಬಂದು ನೋಡಿದಾಗ ಆ ದಿನ ಒಂದು ಸಂಜೆ ಆ ಕಾಡು ಕೋಳಿ ಅದರಲ್ಲಿ ಸಿಕ್ಕಿ ಬಿದ್ದಿರುತ್ತೆ. ಆ ಇಬ್ಬರು ಸಹೋದರರು ಏನು ಮಾಡ್ತಾರೆ, ಆ ಪಕ್ಷಿಯನ್ನು ನೋಡು ನಾವು ನಮ್ಮ ಸಾಲ ತೀರಿಸೋದಕ್ಕೆ ಈ ತೋಟಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ಈಗ ನಮ್ಮ ಸಾಲವನ್ನು ನಾವು ನಿನಗೆ ವರ್ಗಾಯಿಸಿದ್ದೇವೆ. ಯಾಕೆಂದರೆ ನಮ್ಮ ಈ ಸಾಲ ತೀರಿಸಲು ಮಾಡಿದಂಥ ತೋಟವನ್ನೆಲ್ಲ ನೀನು ಕೆಡಿಸಿದೆಯಾ, ಈಗ ಸಾಲವನ್ನು ತೀರಿಸುವ ಮಾರ್ಗ ನಿನ್ನದು ಅಂತ ಹೇಳಿ ಆ ಕಾಡು ಕೋಳಿಗೆ ಬಿಡ್ತಾರೆ. ಆ ಬಡ ಪಕ್ಷಿ ತನಗೆ ಇದೇನಪ್ಪ ಇಷ್ಟು ದೊಡ್ಡ ಸಾಲ, ನಾನೇಗೆ ತೀರಿಸಲಿ ಅಂತ ಹೇಳಿ ಅದಕ್ಕೆ ಭಯ ಆಗುತ್ತೆ. ಹಾಗೆ ಆ ಸಾಲವನ್ನು ತೀರಿಸೋದಕ್ಕೆ ಅದೇನು ಮಾಡುತ್ತಪ್ಪ ಅಂದರೆ, ಒಂದು ಸಿಲ್ಕ್ ಕಾಟನ್ ಮರದ ಕೆಳಗೆ ಹೋಗಿ ಗೂಡು ಮಾಡಿಕೊಂಡು ಮೊಟ್ಟೆಗಳನ್ನು ಇಡುತ್ತೆ. ಆ ಮೊಟ್ಟೆಗಳನ್ನು ಮಾರಿ ಸಾಲ ತೀರಿಸಬಹುದು, ಹಣ ಸಂಪಾದಿಸಿ ಆ ಸಾಲವನ್ನು ತೀರಿಸಬಹುದು ಅಂತ ಹೇಳಿ ಅದು ಯೋಚಿಸಿರುತ್ತೆ. ಆದರೆ ಒಂದು ಭೀಕರ ಬಿರುಗಾಳಿ, ಸುಂಟರ ಗಾಳಿ ಎದ್ದು ಆ ಮರದ ಕೊಂಬೆ ಮುರಿದು ಬೀಳುತ್ತೆ. ಎಲ್ಲ ಮೊಟ್ಟೆಗಳು ಒಡೆದು ಹೋಗುತ್ತೆ. ಪರಿಣಾಮ ಆ ಕಾಡು ಕೋಳಿಗೆ ತುಂಬ ದುಃಖ ಆಗುತ್ತೆ. ಹಾಗೆ ಅದು ಹೇಳುತ್ತೆ, ಏ ಮರ, ನಾನು ನಿನ್ನ ರೆಂಬೆಯಲ್ಲಿ ಮೊಟ್ಟೆ ಇಟ್ಟಿದ್ದೆ, ನೀನು ಅದನ್ನು ಬೀಳಿಸಿ ಹಾಳು ಮಾಡಿದ್ದೀಯಾ, ಆದ್ದರಿಂದ ಆ ಸಾಲವನ್ನೆಲ್ಲ ತೀರಿಸೋ ಹೊಣೆ ನಿನ್ನದು ಅಂತ ಮರಕ್ಕೆ ಕೊಡುತ್ತೆ. ಸಿಲ್ಕ್ ಕಾಟನ್ ಮರ ಕೂಡ ಇಷ್ಟು ದೊಡ್ಡದ ಮೊತ್ತದ ಹಣವನ್ನು ತೀರಿಸಬೇಕಾಗಿರೋದು ಹೇಗೆ ಅಂತೇಳಿ ಆತಂಕ ಪಡುತ್ತೆ. ಆದ್ದರಿಂದ ಅದು ಹಣ ಗಳಿಸೋದಕ್ಕೆ ಏನು ಮಾಡುತ್ತೆ, ಆ ಸಿಲ್ಕ್ ಹತ್ತಿಯನ್ನು ಉತ್ಪಾದಿಸಲು ತಕ್ಷಣವೇ ತನ್ನ ಕೆಲಸವನ್ನು ಪ್ರಾರಂಭಿಸುತ್ತೆ. ಅದೇ ಸಮಯದಲ್ಲಿ ಆ ಮರದ ಬಳಿಗೆ ಒಂದು ಆನೆ ಬರುತ್ತೆ. ಆ ಸಿಲ್ಕ್ ಹತ್ತಿಯನ್ನು ನೋಡಿದಂಥ ಆನೆ ಆ ಮರದ ಬಳಿ ಬಂದು ಆ ಮೇಲಿನ ಎಲ್ಲ ಹತ್ತಿಯನ್ನು ಕಿತ್ತು ಹಾಕುತ್ತೆ. ಹೀಗೆ ಆ ಮರ ಏನು ಮಾಡುತ್ತೆ, ಆ ಸಾಲವನ್ನು
ಆ ಆನೆಗೆ ವರ್ಗಾಯಿಸುತ್ತೆ. ಆನೆ, ನಾನು ಸಾಲ ತೀರಿಸಲು ಇದೆಲ್ಲ ಮಾಡಿದ್ದೆ, ನೀನು ಹತ್ತಿಯನ್ನೆಲ್ಲ ಕಿತ್ತಾಕಿದೀಯಾ, ಇದನ್ನು ನೀನೇ ತೀರಿಸು ಅಂತ ಹೇಳುತ್ತೆ. ಆಗ ಆನೆಗೆ ತುಂಬ ದುಃಖ ಆಗುತ್ತೆ. ಆನೆ ಕೂಡ ಹಣ ಸಂಪಾದನೆ ಮಾಡುವ ಆ ಒಂದು ಮಾರ್ಗವನ್ನು ಯೋಚಿಸುತ್ತಾ ಅದು ಮರುಭೂಮಿ ಕಡೆಗೆ ಹೊರಡುತ್ತೆ. ಅದಕ್ಕೆ ಯಾವುದೇ ದಾರಿ ಉಳಿಯೋದಿಲ್ಲ. ಅದು ಸುಮ್ಮನೆ ಒಂದು ಮರದ ಕೆಳಗೆ ನಿಂತಿರುತ್ತೆ. ಅಲ್ಲಿಗೆ ಒಬ್ಬ ಬಡ ಬೇಟೆಗಾರನೊಬ್ಬ ಬರ್ತಾನೆ. ಅವನು ಬಂದು ನೋಡ್ತಾನೆ, ಒಂದು ದೊಡ್ಡ ಆನೆ ನಿಂತಿರೋದನ್ನು ನೋಡಿ ಅವನಿಗೆ ತುಂಬ ಖುಷಿಯಾಗುತ್ತೆ. ನನಗೆ ಅದೃಷ್ಟ ಒಲ್ದು ಬಂತು ಅಂತ ಹೇಳಿ ಕೂಡಲೇ ಆ ಒಂದು ಆನೆಯನ್ನು ಗುಂಡಿಕ್ಕಿ ಕೊಲ್ತಾನೆ. ಆ ಆನೆ ಸಾಯುವಾಗ ಹೇಳುತ್ತೆ, ಏ ಬೇಟೆಗಾರ, ಈ ರೀತಿ ಸಾಲ ಇತ್ತು, ನನ್ನನ್ನು ಸಾಯಿಸ್ತಾ ಇದೆಯಾ, ಈ ಎಲ್ಲ ಸಾಲವನ್ನು ನೀನೇ ತೀರಿಸಬೇಕು ಅಂತ ಹೇಳಿ ಬೇಟೆಗಾರನಿಗೆ ಹೇಳಿ ಅದು ಸತ್ತೋಗುತ್ತೆ. ಈಗ ಬೇಟೆಗಾರನ ಸರಿದಿ ಆತನಿಗೂ ತುಂಬ ದುಃಖ ಆಗುತ್ತೆ. ಯಾಕಂದರೆ ಅವನ ಬಳಿ ಹಣ ಇರೋದಿಲ್ಲ. ಮತ್ತು ಆ ಸಾಲವನ್ನು ತೀರಿಸಲು ಅಷ್ಟು ಹಣವನ್ನು ಹೇಗೆ ಸಂಪಾದಿಸೋದು ಅಂತ ಯೋಚಿಸ್ತಾ ಅವನ ಮನದ ಕಡೆಗೆ ನಡೀತಾ ಇರ್ತಾನೆ. ಆ ಕತ್ತಲಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಮರದ ಬೇರಿನಂತಹ ಒಂದು ತುಂಡು ಅವನ ಕಾಲಿಗೆ ತಾಗುತ್ತೆ. ಅವನು ಮುಗ್ಗರಿಸಿ ಬೀಳ್ತಾನೆ. ಮುಗ್ಗರಿಸಿ ಬಿದ್ದ ತಕ್ಷಣ ಅವನ ಕಾಲು ಮುರಿಯುತ್ತೆ. ಆಗ ಆತ ಏನು ಮಾಡ್ತಾನೆ, ನೋಡು, ಈಗ ನಾನು ಹಣ ಸಂಪಾದನೆ ಮಾಡೋದಕ್ಕೆ ಕಾಲು ಮುರಿದಿದೆ, ಆದ್ದರಿಂದ ಈ ಸಾಲದ ಹೊಣೆಯನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಆ ಸಾಲದ ಹೊಣೆಯನ್ನು ಬುಡಕ್ಕೆ ವರ್ಗಾಯಿಸಿ ಅವನು ಹೊರಟೋಗ್ತಾನೆ. ಇದನ್ನು ತಿಳಿಯದೇ ಇರತಕ್ಕಂಥ ಒಂದು ಇರುವೆಗಳ ಗುಂಪು ಏನು ಮಾಡುತ್ತೆ, ಅಲ್ಲಿಗೆ ಬರುತ್ತೆ. ಆ ಮರದ ತುಂಡನ್ನು ನೋಡಿ ಅದನ್ನು ತಿನ್ನಲು ಪ್ರಾರಂಭಿಸುತ್ತೆ. ಎಲ್ಲ ಸಂಪೂರ್ಣವಾಗಿ ಇನ್ನೇನು ಮರದ ತುಂಡನ್ನು ತಿಂದು ಉರುಳಿಸಬೇಕು ಅನ್ನೋ ಸಮಯದಲ್ಲಿ ಆಗ ಅದು ಹೇಳುತ್ತೆ, ನನಗೆ ಈ ರೀತಿಯ ಸಾಲದ ಹೊರೆ ಇದೆ, ಈ ಹಣದ ಸಾಲದ ಹೊರೆಯನ್ನು ಇರುವೆಗಳು ನನ್ನನ್ನು ತಿಂತಾ ಇರೋದರಿಂದ ನೀವು ತೀರಿಸಬೇಕು ಅಂತ ಹೇಳಿ ಆ ಬುಡ ಹೇಳುತ್ತೆ. ಈಗ ಆ ಸಾಲದ ಹೊರೆ ಆ ಇರುವೆಗಳ ಮೇಲೆ ಬರುತ್ತೆ. ಇರುವೆಗಳು ತುಂಬ ಬುದ್ಧಿವಂತರಾಗಿರೋದ್ರಿಂದ ಈ ಹಣವನ್ನು ಹೇಗೆ ಸಂಪಾದಿಸೋದು ಅಂತ ಹೇಳಿ ಎಲ್ಲ ಒಂದು ಕಡೆ ಸಭೆ ಸೇರಿ ನಿರ್ಧಾರ ಮಾಡುತ್ತೆ. ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಒಂದು ಸಾಲವನ್ನು ತೀರಿಸೋದಕ್ಕೆ ಆ ಒಂದು ಕೊಡುಗೆಯನ್ನು ನೀಡಬೇಕು ಅಂತ ಹೇಳಿ ಅವರು ಯೋಚಿಸ್ತಾರೆ. ನಂತರ ಇರುವೆಗಳೆಲ್ಲ ಹತ್ತಿರದಲ್ಲೇ ಇರತಕ್ಕಂಥ ಒಂದು ಮಾರುಕಟ್ಟೆಗೆ ಹೋಗಿ ಅಲ್ಲಿ ಒಂದು ಲೆನಿನ್ ದಾರವನ್ನು ಖರೀದಿಸುತ್ತೆ. ಇದನ್ನು ಅವರು ನೇಯ್ದು ಮಾರಾಟ ಮಾಡಿ ಅದರ ಲಾಭದಿಂದ ಸಾಲವನ್ನು ತೀರಿಸಬಹುದು ಅಂತ ಇರುವೆಗಳು ಯೋಚಿಸುತ್ತೆ. ಅದರಂತೆ ಕಾಲಕಾಲಕ್ಕೆ ಆ ಇರುವೆಗಳೆಲ್ಲ ಆ ಲೆನಿನ್ ಬಟ್ಟೆಗಳನ್ನು ತಂದು ತಮ್ಮ ಬಿಲದಲ್ಲಿಟ್ಟುಕೊಂಡು ನಂತರ ಬಿಸಿಲು ಬಂದಾಗ ಬಿಸಿಲಿನಲ್ಲಿ ಒಣಗಿಸಿ ಅವುಗಳನ್ನು ಬಟ್ಟೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಉತ್ತಮ ಸ್ಥಿತಿಯಲ್ಲಿ ಇಡಬೇಕು ಅಂತ ಅಂದುಕೊಳ್ತವೆ. ಹಾಗೆ ಪ್ರತಿ ಸಾರಿ ಆ ಇರುವೆಗಳು ಆ ಲೆನಿನ್ ಬಟ್ಟೆಯನ್ನು ಆ ಇರುವೆ ಗೂಡಿನ ಮೇಲೆ ಹರಡಿಡುತ್ತೆ. ಆ ಹರಡಿ ಇಟ್ಟಿರ್ತಕ್ಕಂಥ ಲೆನಿನ್ ಬಟ್ಟೆಯನ್ನು ನೋಡಿದಂತಹ ಜನ ಏನು ಮಾಡ್ತಾರೆ, ಅದನ್ನು ನಾವು ಮಶ್ರೂಮ್ ಅಂತ ತಿಳಿದು ನಾವು ಆಹಾರಕ್ಕಾಗಿ ಅವುಗಳನ್ನು ತಿನ್ನೋದಕ್ಕೆ ಅಲ್ಲಿಂದ ತರೋದಕ್ಕೆ ಶುರು ಮಾಡ್ತಾರೆ. ಈ ರೀತಿಯಾಗಿ ಮೊದಲ ಅಣಬೆಗಳು, ಮಶ್ರೂಮ್ಗಳು, ಆ ಇರುವೆಗಳು ತಂದು ಕೂಡಿಟ್ಟಂತಹ ಲೆನಿನ್ ಬಟ್ಟೆಯನಿಂದ ಹುಟ್ಟಿದೆ ಅಂತಕ್ಕಂಥದ್ದೇ ಈ ಒಂದು ಜನಪದ ಕಥೆಯಾಗಿದೆ. ನೋಡಿ, ಈ ಕನ್ನಡದಲ್ಲಿ ಕಥೆಯನ್ನು ಹೇಳಿದ್ದೇನೆ. ಹಾಗೆ ಇಂಗ್ಲೀಷ್ನ ಈ ಒಂದು ಸಮರಿಯ PDF ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಡೌನ್ಲೋಡ್ ಮಾಡಿಕೊಳ್ಳಿ, ಓದಿ ಅಂತ ಹೇಳುತ್ತಾ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು.